ಏನ್ ನಿರೀಕ್ಷೆ ಮಾಡ್ತೀರಿ ಅಂದೆ ಬಜೆಟ್ ಮೇಲೆ? ಕಳೆದ 2 ವರ್ಷದಿಂದ ಏನ್ ಮಾಡಿದ್ದಾರೆ? ಏನ್ ಸಾಕ್ಷಿ ಗುಡ್ಡಗಳು ನಿಲ್ತಾವೆ ಅಲ್ವಾ ಚನ್ನಪಟ್ಟಣದಲ್ಲಿ? ಇಲ್ಲಿ ಕಳೆದ 4 ತಿಂಗಳಿಂದ ಏನ್ ಎಲ್ಲೆಲ್ಲಿ ನೋಡಿದ್ರು ಬರೀ ಸಾಕ್ಷಿ ಗುಡ್ಡನೇ ಕಾಣ್ತಾವೆ. ಒಕ್ಕೂರ್ ನೀರು ತುಂಬ್ತಾರ, ಒಕ್ಕೂರ್ ಕೆರೆ ಬಂತ ನೀರು. ಏನ್ ಸಾಕ್ಷಿ ಗುಡ್ಡ ನೋಡ್ತಾ ಇಲ್ವಾ? ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಈ ಸರ್ಕಾರದಿಂದ ನೀವೇನು ನಿರೀಕ್ಷೆ ಮಾಡಾಗೂ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ? ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡದೆ ಕೆಸರ ಮೇಲೆ ಕಲ್ಲಾಗ್ದಂಗೆ. ನಾನು ಏನ್ ಕೆಲಸ ಮಾಡಬೇಕು ನಾನು ಆತ್ಮಸಾಕ್ಷಿಗೆ ಮಾಡಿದ್ದೀನಿ, ಅವ್ರನ್ನ ತೃಪ್ತಿ ಪಡಿಸಕ್ ಮಾಡಿದೀನ? ನನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದ್ದೀನಿ. ಬಸ್ ದರ ಏರಿಕೆ ಆಯ್ತು, ಏನೋ ಜನ ತಲೆ ಕೆಡಿಸ್ಕೊಂಡ್ರ. ಈಗ ಅದ್ ಯಾವ್ದೋ ನಿಮ್ಮ ಮೆಟ್ರೋ ದರ ಜಾಸ್ತಿ ಆಯ್ತು, ತಲೆ ಕೆಡಿಸ್ಕೊಂಡ್ರ. ಈ ಕರೆಂಟ್ ಇಂದು ಅದಂತೂ 400%, 800% ಏರಿಕೆ ಮಾಡ್ತೀವಿ ಅಂತೇಳಿ ನಮ್ಮ ಮೀಟ್ರು ಎಂತ ಮೀಟ್ರು ಏನೋ ನಡೀತಾ ಇದೆಯಲ್ಲ. ಜನ ಏನ್ ತಲೆ ಕೆಡಿಸ್ಕೊತಾ ಇದ್ದಾರ? 2,000 ರೂಪಾಯಿ ದೊಡ್ಡದು ಜನಕ್ಕೆ. ಅದರಿಂದ ವಿರೋಧ ಪಕ್ಷಗಳಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಜನರಲ್ಲೇ ಈ ಸರ್ಕಾರದ ಈ ಒಂದು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದಕ್ಕೆ ಜನಕ್ಕೆ ಬೇಕಿಲ್ಲದೆ ಇದ್ದಾಗ ಏನ್ ಚರ್ಚೆ ಮಾಡ್ತೀವಿ? ದಕ್ಷಿಣ ಜಿಲ್ಲೆ ಮಾಡೋದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಕೊಡೋಕ್ಕೂ ಸಂಬಂಧ ಏನು? ದಕ್ಷಿಣ ಜಿಲ್ಲೆ ಮಾಡ್ಕೊಳ್ಳೋದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಮಾಡುತ್ತಾ ಜಿಲ್ಲೆನ? ಜಿಲ್ಲೆ ಮಾಡೋದು ರಾಜ್ಯ ಸರ್ಕಾರ. ಈ ರೀತಿಯ ಅವಿವೇಕಿಗಳ ಮಾತುಗಳಿಗೆ ಉತ್ತರ ನಾನು ಕೇಳ್ತಿರಲ್ಲ, ಅರ್ಥ ಆಯ್ತು?